ಅಂದಂಗೆ ಊಟ ಎಲ್ಲ ಸರಿ ಆತನ ಏನಿಲ್ಲವ ನಿಮಗೆ? ನಿಮಗಂತೂ ನಮ್ಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ. ಊಟ ಹೆಂಗಾತು? ಅಯ್ಯ ಹಂಗ್ಯಾಕಂತೀವಿ ಅವ್ವ, ಊಟ ಎಲ್ಲ ಚಲೋ ಆತು ನೋಡಿ. ಅಡುಗೆ ಎಲ್ಲ ಮಸ್ತಾಗಿತ್ತು. ನಾವು ಎಲ್ಲ ಊಟ ಚಂದ ಚಲೋನತ್ತಂಗೆ ಮಾಡಿದ್ವಿ ನೋಡ್ರಿ. ನಿನಗೆ ತ್ರಾಸ ಆತು ನೋಡ್ಬೇ ಅವ್ವ. ಮೊದ್ಲ ಬಾಣಂತಿಯರ ಮನೆ ಅಂದ್ರೆ ಯಪ್ಪ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ. ಅದ್ರಾಗ ನಾವು ಇಷ್ಟು ಜನ ಬಂದು ನಿನಗೆ ವಜ್ಜೆ ಆತು ನೋಡಿ ಕೆಲಸ ಮಾಡಕ್ಕೆ. ಅಯ್ಯ ಹಂಗಾಕಂತೀರವ? ಹೆಣ್ಮಕ್ಳ ಮನೆಗೆ ಬಂದ್ರೆ ಅಡುಗೆ ಮಾಡೋಕೆ ಎಷ್ಟು ಖುಷಿ ಗೊತ್ತಾನೆ. ಇನ್ನೂ ಏನಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತು ಆಗಲೇ ಒತ್ತಾಗಿತ್ತಲ್ಲ, ಹಾಗಾಗಿ ಬಡ ಬಡ ಅನ್ನ ಸಾರು ರೊಟ್ಟಿ ಪಲ್ಯ ಅಷ್ಟೇ ಮಾಡಿದೆ. ನೀವು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರವ. ಸರಿ ಆತು ಬಿಡವ. ಅಂದಂಗೆ ಉಂಡು ಮತ್ತು ಅಡುಗೆ ಎಲ್ಲ ಕಳ್ಸಿದ್ವಲ್ಲ, ನಿಮ್ಗೆ ಇಷ್ಟ ಆತನ ಇಲ್ಬೇ? ಭಾಳ ಇಷ್ಟ ಆತವ ನಮ್ಗೆ. ಅಡಿಗೆ ಉಂಡು ಎಲ್ಲ ಇಷ್ಟ ಆತು. ನಿಜ ಹೇಳ್ಬೇಕಂದ್ರೆ ಈ ಸಲ ನಂಗೆ ಉಂಡು ಕಟ್ಟಕ್ಕೆ ಆಗಿಲ್ಲಾಗಿತ್ತು. ಇರ್ಲಿ ಬಿಡು ಬಿಟ್ರಾತ ಅಂತ ಅಂದ್ಕೊಂಡಿದ್ವಿ. ಮತ್ತು ನೀವೆಲ್ಲ ಕೊಟ್ಟು ಕಳಿಸಿ ಚಲೋ ಮಾಡಿದ್ರಿ ಅತ್ತಾಗ. ಇಲ್ಲಾಂದ್ರೆ ನಾವು ಉಂಡಿನ ಮಾಡ್ತಿಲ್ಲಾಗಿದ್ದೆ. ಮನ್ಯಾಗ ಕೆಲಸ ರಗಡ. ಈಗ ಸರಸ್ವತಿಗೂ ಏನು ಕೆಲಸ ಮಾಡೋಂಗಿಲ್ಲ. ಅಕ್ಕಿ ಡಿಲವರಿ ತನಕ ಪಾಪ ನನಗೆ ಸಹಾಯ ಮಾಡಾಡ್ಬಿಡು ಎಲ್ಲ ಕೆಲಸಕ್ಕೂ. ಈಗೆಲ್ಲ ಅಕ್ಕಿಗೂ ಮಾಡೋಕ್ಕಾಗಲ್ಲ. ನಾನು ಒಬ್ಬಗೆ ಎಷ್ಟಂತ ಮಾಡೋದವ. ಅದಕ್ಕೆ ಉಂಡಿನ ಮಾಡೋದು ಬ್ಯಾಡ ಅಂತ ಅಂದ್ಕೊಂಡಿದ್ದೆ. ನೀವು ಕೊಟ್ಟು ಕಳಿಸಿದ್ರಲ್ಲ ಅದನ್ನ ತಿಂದೇವು ನೋಡಿ ಮನ್ಯಾಗ ಎಲ್ಲರೂ. ಯಮ್ಮ ಅಂದಂಗೆ ಅಂಟಿ ನುಂಡಿ ಕೊಟ್ಟು ಕಳ್ಸಿನಲ್ಲ, ಅದನ್ನು ದಿನ ಒಂದೊಂದು ಬೆಳಗ್ಗೆ ಸ್ನಾನ ಆದ ತಕ್ಷಣ ಕೊಟ್ಟುಬಿಡು ಸರಸ್ವತಿಗೆ. ಅದು ಅಕ್ಕಿಗಂತನ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ಕಳ್ಸಿದ್ದೆ ಅಂಟಿ ನುಂಡಿನ. ಹ್ಞೂನವ ಕೊಡಾಕುಂತೀನಿ ನಾನು. ಈಗ ಅದು ವಾಪಸ್ ಮಾಡೋಕ್ಕಾಗಿಲ್ಲ ಅಂಟಿ ನುಂಡಿ. ಈಗ ನೀ ಕೊಟ್ಟು ಕಳ್ಸಿಲ್ಲ, ಇನ್ನೂ ಭಾಳ ಅದಾವ. ಸದ್ಯಕ್ಕೆ ಅವನು ತಿನ್ನಲಿ, ಅದು ಖಾಲಿ ಆದಮೇಲೆ ನಾನೇ ಮಾಡಿಕೊಟ್ರ ಆತಂತಂದು ದಿನ ಬೆಳಗ್ಗೆ ಒಂದು ಸಂಜೆಗೆ ಒಂದು ಸ್ನಾನ ಆದ ತಕ್ಷಣ ಕೊಟ್ಬಿಡ್ತೀನಿ ನೋಡವ ಆಕೆಗೆ. ಚಲೋ ಆತು ಬಿಡವ. ಹಂಗಾರ ಹಂಗೇನಾರ ಮತ್ತೇನಾರ ಬೇಕಂದ್ರೆ ಪರ್ಸಪ್ಪ ಕೈಯಾಗ ಹೇಳಿ ಕಳ್ಸಿರ, ನಾನೇ ಮಾಡಿ ಕೊಟ್ಟು ಕಳಿಸ್ತೇನಂತ. ನಿನಗೊಬ್ಬಕ್ಕೆ ಕೈಯಾಗ ಮಾಡೋಕ್ಕಾಗಂಗಿಲ್ಲ ಎಲ್ಲ ಕೆಲಸನೂ. ಬರ್ತಾ ಆಗಂಗಿಲ್ಲಲ್ಲ. ನಮ್ಗೆ ಏನಾರು ಇದ್ರೆ ನಮ್ಗೆ ಹೇಳಿ ಕಳಿಸ್ರಿ, ನಾವು ಮಾಡಿ ಕಳಿಸ್ತೀವಂತ. ಹ್ಞೂನವ ಸರಿ ಯಾಕೆ ನೀವು ಅಕ್ಕಂಗ್ಯಾರ ಚಲೋ ಅದಿರಿ? ಏನೋ ನಡೆದೈತಿ ನನ್ನ ಮಗಳ ಬಾಳೆವು. ಯವ್ವ ನಿಮ್ಮ ಅತ್ತೆ ಅಂತೂ ಒಂದು ಫೋನ್ ಹಚ್ಚಿ ಮಾತಾಡಿಲ್ಲ ನೋಡು. ಸೊಸಿದು ಡಿಲಿವರಿ ಆಗೈತಿ, ಹೆಂಗದ ನನ್ನ ಮೊಮ್ಮಗ, ಹೆಂಗದ ಸೊಸಿ ಅಂತ ಒಂದು ಸಲನೂ ಬಂದು ಮಾತಾಡ್ಸೋಗ್ಲಿಲ್ಲ. ಒಂದು ಮಾತು ಫೋನ್ ಹಚ್ಚಿ ಕೇಳಿಲ್ಲ ನೋಡವ. ಇದು ಮೊದಲ ಹಳ್ಳಿ ಊರ. ಅಕ್ಕಪಕ್ಕದ ಮನೆಯವ್ರು ಎಲ್ಲರೂ ಕೇಳ್ತಾರವ, ಯಾಕೆ ಸರಸ್ವತಿ ಅತ್ತಿನ ಬಂದಿಲ್ಲಲ್ಲ, ಎದಕ್ಕೆ ಏನು ಗಂಡನ ಮನೆಯಾಗೆಲ್ಲ ಸರಿ ಐತಿಲ್ಲ ಅಂತ ಬೇಕಂತ ಬಂದು ಮಂದಿ ಕೇಳ್ತಾರವ. ಯಾಕೆ ನೀವು ಇವತ್ತೆಲ್ಲರೂ ಬಂದ್ರಲ್ಲ ಚಲೋನ ಆತು. ಇವಾಗ ಅವ್ರು ಬಾಯಿ ಮುಚ್ಚಿದಂಗೆ ಆಕೈತೆ ನೋಡವ. ಯವ್ವ ನೀನೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ಮತ್ತು ಮನ್ಯಾಗ ಒಬ್ರು ಯಾರಾರ ಹಂಗಿರೋದ ನಿಮ್ಗೆ ಗೊತ್ತೈತಲ್ಲ. ಏನು ಮಾಡಿದ್ವಿ, ನಾವು ಹೇಳಿದ್ವಿ ಎಲ್ಲ ಮಾಡಿದ್ವಿ. ಅಂದರೂ ನಮ್ಮ ಅತ್ತಿ ಏನು ಬಂದು ಮಾತಾಡ್ಸಂಗೆ ಕಾಣವಳ್ಳು. ನೀವೇನು ಬೇಸರ ಮಾಡ್ಕೋಬೇಡ್ರಿ. ಆಕೆಗೆ ಸೊಸೆಯರಂದ್ರೆ ಮೊಮ್ಮಕ್ಕಳಂದ್ರೆ ಯಾಕನ್ಬೇ ಮುಂಚೆಯಿಂದನೂ ಜೀವನ ಇಲ್ಲ. ಈಗಂತಲ್ಲ, ನನ್ನ ಮಕ್ಕಳು ನನಗೆ ಡಿಲಿವರಿ ಆದಾಗ, ಇವರೆಲ್ರಿಗೂ ಡಿಲಿವರಿ ಆದಾಗ ಯಾರಿಗೂ ಮಾತಾಡ್ಸೋಕೆ ಹೋಗಿಲ್ಲ. ಯಾವ ಮೊಮ್ಮಕ್ಕಳಿಗೂ ಇದುವರೆಗೂ ಒಂದು ಬಟ್ಟೆ ತೊಗೊಂಡು ಕೊಟ್ಟಿಲ್ಲ ಆಕೆ. ನಮ್ಮ ಸೊಸೆಯರಿಗೂ ಒಂದು ಬಟ್ಟೆ ತಂದು ಕೊಟ್ಟಿಲ್ಲ. ಮೊಮ್ಮಗಳು ನನ್ನ ಮಗಳು ಇನ್ನೇನು ಮದುವೆಗೆ ಆಗಕ್ಕೆ ಬಂದ್ಲು, ಇದುವರೆಗೂ ಒಂದು ತುಂಡು ಬಟ್ಟೆ ತಂದು ಕೊಟ್ಟಿಲ್ಲ ನೋಡಿ ನನ್ನ ಮಕ್ಕಳಿಗೂ. ಅಲ್ಲ ಯವ್ವ, ಇಂಥ ಬಂಗಾರದಂಥ ಸೊಸೆಯರು, ಬಂಗಾರದಂಥ ಮೊಮ್ಮಕ್ಕಳದವು. ಆಕೆ ಯಾಕೆ ಹಂಗೆ ಮಾಡ್ತಾಳೆ ನಿಮ್ಮ ಅತ್ತಿ? ನಮ್ಮ ಅತ್ತಿಗೆ ಬರೀ ಹೆಣ್ಮಕ್ಳು ಅಷ್ಟೇ ಬೇಕು ನೋಡ್ಬೇ ಅವ್ವ. ನಾವೇ ಸೊಸೆಯರಂತೂ ಬೇಡನೇ ಬೇಡ. ಎದಕ್ಕೆ ಹಂಗೆ ಮಾಡ್ತಾನೋ ನಮಗಂತೂ ಗೊತ್ತಿಲ್ಲ. ಅವಾಗ ಮುಂಚೆ ನಮ್ಮ ಮಾವಿದ್ದಲ್ಲ, ಅವಾಗ ನಮ್ಮ ಮಾವ ನಮ್ಮ ಮೇಲೆಲ್ಲ ಜೀವನ ಇದ್ದ. ನಮ್ಮ ಮಾವ ಹೋದ್ಮೇಲಂತೂ ಮನೆ ಬಿಟ್ಟು ಹೋದ್ರಲ್ಲ, ಅವಾಗಿಂದಂತೂ ನಮ್ಮ ಅತ್ತಿಗೆ ಇನ್ನೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನೋಡು. ತನಗೆ ತಿಳಿದಿದ್ದ ಮಾಡ್ತಾಳೆ. ಯಾವಾಗ ನೋಡಿದ್ರು ಬರೀ ಹೆಣ್ಮಕ್ಳು. ಅಲ್ಲವ, ಹೆಣ್ಮಕ್ಳ ಮೇಲೆ ಪ್ರೀತಿ ಇರಬೇಕು ಬಿಡು, ಬ್ಯಾಡ ಅಂತ ಅನ್ನಂಗಿಲ್ಲ. ಹಂಗಂತಂದು ಮನೆಗೆ ಬಂದು ಸೊಸೆಯರಿಗೆ ಹಿಂಗೆ ಮಾಡಿದ್ರೆ ಹೆಂಗವ? ನಾಳೆ ಕೊನೆಗಾಲಕ್ಕೆ ತನಗೇನಾರ ಆಗಿ ಬಿದ್ಲಂದ್ರೆ ನೋಡ್ಕೊಳ್ಳೋದು ಹೆಣ್ಮಕ್ಳನ್ನ ಏನು ಸೊಸೆಯರ? ಹೆಣ್ಮಕ್ಳು ದಿನ ಒಂದಕ್ಕೂ ಇಲ್ಲೇ ತವ್ರ ಮನ್ಯಾಗ ಬಂದು ಇದ್ದು ನೋಡೋಕ್ಕಾಗತ್ತನವ? ಸೊಸೆಯರ ಅವಧಿಲ್ಲ ನೋಡ್ಬೇಕಾಗಿರೋದು. ಯವ್ವ ಈ ಬುದ್ಧಿ ಅಕ್ಕಿಗಿದ್ದಿದ್ರೆ ನಮ್ಮ ಮನೆ ಎಷ್ಟು ಚಂದ ಇರ್ತಿತ್ತು. ಏನು ಮಾಡ್ಬೇಕಾಕಿಗೆ ತಿಳುವಳಿಕೆನೂ ಇಲ್ಲ. ನಾವು ಹೇಳಿದ್ರೆ ನಮ್ದು ಮಾತನ್ನು ಕೇಳಂಗಿಲ್ಲ. ಅದಾಳಲ್ಲ ಆಕಿ ನಮ್ಮ ಮನ್ಯಾಗ ಒಬ್ಬೇಕಿ ಸಂಗೀತವ ಅಂತಂದು. ಆಕಿ ಅದಾಳಲ್ಲ, ಆಕಿನ ಇನ್ನೊಂದಿಷ್ಟು ಚುಚ್ಚು ಕೊಡ್ತಾಳೆ. ಈಕೆ ಆಕಿದ ಮಾತು ಕೇಳ್ತಾಳೆ. ಹೌದು, ಆ ಸೊಸಿ ಮೇಲೆ ಆ ಮಗನ ಮೇಲೆ ಅಂದ್ರೆ ಅಷ್ಟು ಪ್ರೀತಿ ಐತಿ, ನಿಮ್ಮ ಮೇಲೆ ಯಾಕೆ ಪ್ರೀತಿನೇ ಇಲ್ಲಲ್ಲ ಆಕಿಗೆ? ಆ ಮಗ ಅಂದ್ರೆ ಕಳ್ತಾನಲ್ಲ, ಅದು ಬೆಂಗಳೂರಿನಾಗ ಅದನಲ್ಲ, ಅವಾಗವಾಗ ರೊಕ್ಕ ಕೊಡ್ತಾನ. ಮತ್ತು ಆಕಿ ಅದಾಳಲ್ಲ ಸಂಗೀತವ ಹಗರಿಲಕ್ಕಿ. ಮುಂಚೆ ಎಲ್ಲ ಇಲ್ಲಿ ಹಳ್ಳಿಯಾಗಿದ್ರ ಮತ್ತು ಕೆಲಸ ಹತ್ತೈತೆ ಅಂತಂದು ಬೆಂಗಳೂರಿಗೆ ಸೊಕಾಸಾಗಿ ಗಂಡನ ಕರ್ಕೊಂಡು ಸರ್ಕೊಂಡ್ಬಿಟ್ಲಾಕಿ. ಆಮೇಲೆ ಅವಾಗವಾಗ ಬಂದಾಗ ಒಂದೊಂದು ಚಲೋ ಸೀರೆ ಕೊಡೋದು, ಒಂದು ಸಲ 1,000-2,000 ರೂಪಾಯಿ ಹಿಂಗೆ ಕೊಟ್ಟು ಅತ್ತಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳೆ. ಹಂಗಾಗಿ ಆಕೆನ ಕಂಡ್ರೆ ಭಾಳ ಪ್ರೀತಿ. ನಮಗೆ ಆ ಥರ ನಾಟಕ ಮಾಡಕ್ಕೆ ಬರಂಗಿಲ್ಲ, ಹಿಂದೊಂದು ಮುಂದೊಂದು ಮಾಡಕ್ಕೆ ಬರಂಗಿಲ್ಲಲ್ಲ. ಹಂಗಂದ್ರೆ ಹಂಗಾಗಿ ನಮ್ಮನ್ನು ಕಂಡ್ರೆ ಆಗಿ ಬರಂಗಿಲ್ಲ ಆಕೆಗೆ. ಏನು ನೋಡವ, ಆಕೆ ಮಾಡೋದು ಅಕ್ಕಿಗಾರ ಸರಿ ಕಾಣಿಸ್ತೈತೆ ಏನು? ಏನು ಸೊಸೆಯರ್ದು ಡಿಲಿವರಿ ಆದ್ರೂ ಬಂದು ಒಂದು ಸ್ವಲ್ಪ ತನಗಿಷ್ಟ ಇಲ್ಲ ಅಂದ್ರೂ ಬಂದು ಮೊಮ್ಮಗನ ಮುಖನಾರ ನೋಡ್ಬೇಕಾ? ಅಯ್ಯೋ, ನೀವು ಅದನ್ನೆಲ್ಲ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅಂಥ ತಿಳುವಳಿಕೆ, ಅಂಥ ಬುದ್ಧಿ ಅಕ್ಕಿಗೆ ಇದ್ದಿದ್ರೆ ನಮ್ಮ ಮನೆ ಇವತ್ತು ಹಂಗೆ ಇರ್ತಾನೆ ಇಲ್ಲಾಗಿತ್ತು. ಇರಲಿ ಬಿಡವ, ಹೆಂಗಾರ ಯಾಕೆ ಹಾಳಾಗೋಗ್ಲತ್ತಾಗ. ನಾ ಅಂತ ಹೋಗಿರೋ ತಲೆನೇ ಕೆಡ್ಸ್ಕೊಳೋದು ಬಿಟ್ಟುಬಿಟ್ಟಿನಿ. ಹೆಂಗೋ ನೀವರ ನನ್ನ ಮಗಳನ್ನ ಚಂದನತ್ತಂಗೆ ನೋಡ್ಕೊಂಡು ಹೋಗಿರಲ್ಲ. ಯಾವ ಕಾಲದಾಗ ನೀವು ಆಕೆಗೆ ಸ್ವಂತ ತಂಗಿಯರಾಗಿದ್ರ, ಏನು ತಾಯಿಯರಾಗಿದ್ರ ಏನು ಗೊತ್ತಿಲ್ಲವ. ಈ ಜನ್ಮದಾಗಂತೂ ಆಕಿನ ಸ್ವಂತ ತಂಗಿಯರ ಥರನ ನೋಡ್ಕೊಂಡು ಹೋಗಿರಲ್ಲ. ಅದ ದೊಡ್ಡ ಖುಷಿ ನೋಡವ ನಮ್ಗೆ.
ಅದರಲ್ಲೂ ಲಕ್ಷ್ಮವ್ವ, ನೀನು ಆ ಮನೆಗೆ ಇರೋ ಸೊಸೆಯಾಗಿ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೊಂಟಿಯಲ್ಲವ. ನಿಜ, ನೀನಾಗಿದ್ದಕ್ಕೆ ಆ ಮನೆಗೆ ಎಲ್ಲನೂ ಹೊಂದ್ಕೊಂಡು ನಿಭಾಯಿಸ್ಕೊಂಡು ಹೊಂಟಿ ನೋಡವ. ಇಲ್ಲ ಅಂದಿದ್ದಿದ್ರೆ ಆ ಮನೆಗೆ ಏನು ಎಲ್ಲರೂ ಕೂಡಿರ್ತಿಲ್ಲಾಗಿದ್ರು, ಇಷ್ಟೊತ್ತಿಗೆ ಯಾವುದೋ ಕಾಲಕ್ಕಿತ್ತು ಬೇರೆ ಆಗಿ. ಏನು ಮಾಡೋದವ ಮತ್ತೆ, ಹೊಂದ್ಕೊಂಡು ಹೋಗ್ಲೇಬೇಕಲ್ಲ ಅನ್ನಂಗೆ ಇವರು ಎಲ್ಲರೂ ನಾನು ಹೇಳಿದ ಮಾತು ಕೇಳ್ತಾರ, ನನಗೂ ಹೊಂದ್ಕೊಂಡು ಹೋಗ್ತಾರ. ಹಾಗಾಗಿ ನಾವೆಲ್ಲರೂ ಸ್ವಂತ ಅಕ್ಕ ತಂಗಿರ್ತಾರನ ಅದೇವು ನೋಡವ. ಹೂನವ, ಮತ್ತು 5 ಬರಳೆ ಏನು ಸಮಾಧವನ. ಹಂಗೆ ಮನ್ಯಾಗ ಒಬ್ಬೊಬ್ಬರು ಒಂದೊಂಥರ ಇರ್ತಾರ, ನಾವ ನಿಭಾಯಿಸ್ಕೊಂಡು ಹೋಗ್ಬೇಕಾಟ. ಯವ್ವ, ಇದು ಪಾಪು ಎದ್ದೈತಿ, ಬರ್ರಿ ಬೇ ಎತ್ಕೊನಂತೆ ಅಂತ. ಲಕ್ಷ್ಮಕ್ಕ ಬರ್ರಿ. ಅಯ್ಯ ಎದ್ದಂತ ನೋಡವ ನಿನ್ನ ಮಗ, ಬರ್ರಿ ಎತ್ಕೊನಂತ್ರೆ ಅಂತ ಬರ್ರಿ. ಅಯ್ಯ ನಾವು ಊರಿಗೆ ಹೋಗೋಷ್ಟಿಗೆ ಎದ್ದಲ್ಲ, ಸಾಕು ಬರ್ರಿ. ಇವತ್ತು ನೇತ್ರ ಯಾಕೋ ಭಾಳ ನೆನಪಾಗ್ತಾ ಇದ್ದಾಳೆ. ಕಾಲ್ ಮಾಡೋಣ ಅಂದರೆ ಯಾರ್ದೋ ರಿಲೇಷನ್ ಮನೆಗೆ ಹೋಗಿ ಬರ್ತೀನಿ ಅಂತಂದಿದ್ದಾಳೆ. ಅದಕ್ಕೋಸ್ಕರ ಕಾಲು ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಒಂದು ಸಲ ಕಾಲ್ ಮಾಡಿ ರಿಸೀವ್ ಮಾಡಿ ಮಾತಾಡಿದರೆ ಓಕೆ, ಕಟ್ ಮಾಡಿದರೆ ಮತ್ತೆ ರಾತ್ರಿನೇ ಮಾತಾಡೋದು. ಆದರೂ ನಮ್ಮ ಹುಡುಗಿ ಜೊತೆ 1 ಅವರ್ಗಾದರೂ ಒಂದು ಸಲ ಆದರೂ ಮಾತಾಡಲೇಬೇಕು ಅಂತ ಅನ್ಸುತ್ತೆ. ಮಾತಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗುತ್ತಪ್ಪ. ಸಾಗರ್, ಕೃತಿ, ನೀನೇನಿಲ್ಲಿ? ಅದು ಸಾಗರ್, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಮನೆಗೆ ಬಂದೆ. ನನ್ನ ಜೊತೆನಾ? ಏನು ಮಾತಾಡು. ಅದು ಸಾಗರ್, ಐ ಲವ್ ಯು ಸಾಗರ್, ಐ ಲವ್ ಯು ಸೋ ಮಚ್. ನನಗೆ ನೀನಂದರೆ ಭಾಳ ಇಷ್ಟ ಸಾಗರ್. ನಿನ್ನನ್ನು ಬಿಟ್ಟು ನನ್ನ ಕೈಲಿ ಒಂದು ಕ್ಷಣನೂ ಇರೋದಕ್ಕಾಗೋದಿಲ್ಲ. ಅಂಥದ್ದು ನಾನೇನಾದರೂ ನಿನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನನ್ನ ಜೀವ ಸಹಿತ ಇರೋದೇ ಇಲ್ಲ ಸಾಗರ್. ಪ್ಲೀಸ್ ಸಾಗರ್, ನನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೋ ಸಾಗರ್. ಸಾರಿ ಕೃತಿ, ನಾನಿವಾಗ ನೇತ್ರನ ಪ್ರೀತಿಸ್ತಾ ಇದ್ದೀನಿ. ನಾನು ನೇತ್ರ ಇಬ್ಬರು ಲವ್ ಮಾಡ್ತಾ ಇದ್ದೀವಿ. ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ನನಗೆ ಯಾವತ್ತೂ ನಿನ್ನನ್ನು ಮದುವೆ ಆಗಬೇಕು, ನಿನ್ನನ್ನು ಇಷ್ಟಪಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಸಾರಿ ಕೃತಿ. ಪ್ಲೀಸ್ ಸಾಗರ್, ಆ ಥರ ಎಲ್ಲ ಮಾತಾಡಬೇಡ. ನಾನು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ನೀನಿಲ್ಲ ಅಂದರೆ ನನ್ನ ಕೈಲಿ ಇರೋದಕ್ಕೂ ಆಗೋದಿಲ್ಲ ಸಾಗರ್. ಪ್ಲೀಸ್ ಸಾಗರ್, ನನ್ನನ್ನು ಒಪ್ಕೋ ಸಾಗರ್. ಸಾರಿ ಕೃತಿ, ಪದೇ ಪದೇ ನನಗೆ ಅದನ್ನೇ ಹೇಳಬೇಡ, ನನಗೆ ಇರಿಟೇಟ್ ಆಗುತ್ತೆ. ನಾನು ಈ ಜನ್ಮದಲ್ಲಿ ನಾನು ಇಷ್ಟಪಟ್ಟಿದ್ದು ನೇತ್ರನೇ, ನಾನು ಮದುವೆ ಆಗೋದು ನೇತ್ರನ್ನೇ. ಪ್ಲೀಸ್ ಮತ್ತೊಂದು ಸಲ ಈ ಟಾಪಿಕನ್ನು ಮಾತಾಡೋದಕ್ಕೆ ಹೋಗ್ಬೇಡ, ಓಕೆನಾ? ಅಲ್ಲ ಸಾಗರ್, ನೇತ್ರ ಹತ್ರ ಏನಿದೆ? ಒಂದು ಟ್ಯಾಲೆಂಟ್ ಇಲ್ಲ, ಒಂದು ಆಸ್ತಿ ಇಲ್ಲ, ಒಂದು ಅಂತಸ್ತಿಲ್ಲ, ಹಾಂ ಏನೂ ಇಲ್ಲ. ಅವಳನ್ನ ಅದು ಹೆಂಗೆ ಇಷ್ಟಪಟ್ಟೆ ನೀನು? ಹಾಂ, ನನಗೇನು ಕಮ್ಮಿ ಆಗಿದೆ? ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಅಂತಸ್ತಿಲ್ವಾ? ಹಾಂ, ಎಲ್ಲ ಇದೆ. ನನ್ನನ್ನು ಬಿಟ್ಟು ಹೋಗಿ ಆ ಹಳ್ಳಿ ಹುಡುಗಿ, ಆ ಬಿಕಾರಿನ ಇಷ್ಟಪಡ್ತಾ ಇದೀಯ ನೀನು? ಶಟಪ್ ಕೃತಿ, ಇನ್ನೊಂದು ಸಲ ಏನಾದರೂ ನೀನು ನನ್ನ ನೇತ್ರನ ಬಗ್ಗೆ ಈ ಥರ ಮಾತಾಡಿದೆ ಅಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಏನಾಗಿದೆ ನನ್ನ ನೇತ್ರಾಗೆ? ನಿನ್ನ ಆಸ್ತಿ ಅಂತಸ್ತನ್ನು ನೀನೇ ಇಟ್ಕೋ. ಅವಳಲ್ಲಿರೋ ಆ ಒಳ್ಳೆ ಗುಣ ನಿನ್ನ ಹತ್ರ ಇದೆನಾ? ಅವಳಿಗೂ ನಿನಗೂ ಎಳ್ಳಷ್ಟು ನಂಗೆ ಕಂಪ್ಯಾರಿಸನ್ ಮಾಡೋದಕ್ಕೂ ಇಷ್ಟ ಇಲ್ಲ. ನನ್ನ ನೇತ್ರ ಇಲ್ಲಿ, ನೀನೆಲ್ಲಿ? ಪ್ಲೀಸ್ ಸಾಗರ್, ಬೇಜಾರು ಮಾಡ್ಕೋಬೇಡ. ನನಗೆ ನೀನಂದ್ರೆ ಭಾಳ ಇಷ್ಟ ಸಾಗರ್. ಪ್ಲೀಸ್ ಸಾಗರ್, ನೀನು ನನ್ನನ್ನೇ ಮದುವೆ ಆಗಬೇಕು. ನೀನು ಯಾವುದೇ ಕಾರಣಕ್ಕೂ ನೇತ್ರನ ಮದುವೆ ಆಗಬೇಡ. ಪ್ಲೀಸ್ ಸಾಗರ್, ನೀನು ನನ್ನನ್ನೇ ಮದುವೆ ಆಗು ಪ್ಲೀಸ್. ನೋಡ್ಕೃತಿ, ನನಗೆ ನೀನಂದ್ರೆ ಇಷ್ಟನೇ ಇಲ್ಲ. ಜಸ್ಟ್ ಫ್ರೆಂಡ್ಸ್ ನಾವಿಬ್ರು. ಅದನ್ನು ಬಿಟ್ಟು ನೀನು ಇಲ್ಲದಲ್ಲೇ ಏನೇನೋ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಮದುವೆ ಆದರೆ ಅದು ನೇತ್ರನ್ನೇ, ಇದೇ ಕೊನೆ. ಇನ್ನೊಂದು ಸಲ ನೀನು ಬಾಯಲ್ಲಿ ಏನಾದರೂ ನನ್ನ ನೇತ್ರನ ಬಗ್ಗೆ ಈ ಥರ ಕೆಟ್ಟ ಮಾತಾಡೋದನ್ನು ನಾನೇನಾದರೂ ಕೇಳಿಸ್ಕೊಂಡೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಲೈಫ್ ಲಾಂಗ್ ನಿನ್ನ ಜೊತೆ ಮಾತಾಡೋದಿಲ್ಲ ನೋಡು, ಹುಷಾರ್. ಲಾಸ್ಟ್ ಒಂದು ಮಾತು ಕೃತಿ, ನನ್ನ ನೇತ್ರನಿಗೆ ಆಸ್ತಿ ಅಂತಸ್ತು ಇರದೇ ಇರ್ಬೋದು, ಆದರೆ ಒಳ್ಳೆ ಸ್ವಭಾವ, ಒಳ್ಳೆ ನಡತೆ, ಒಳ್ಳೆ ಗುಣ ಇದೆ. ಅಷ್ಟು ಸಾಕು ನನಗೆ. ಅದು ಅಲ್ಲದೆ ಹೆಲ್ಪಿಂಗ್ ನೇಚರ್ ಇದೆ ಅವಳಿಗೆ. ನಿನಗೇನಿದೆ? ನೇತ್ರ ಯಾವತ್ತೂ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾಳೆ ಹೊರತು ನಿಂತರ ಅವಳು ಯಾವತ್ತೂ ಕೆಟ್ಟದಾಗಿ ಯೋಚನೆಯೂ ಮಾಡೋದಿಲ್ಲ, ಯೋಚನೆ ಮಾಡೋ ಸ್ವಭಾವನೂ ಅವಳಿಗಿಲ್ಲ. ಆ ಒಳ್ಳೆ ಗುಣನೇ ನನಗಿಷ್ಟ ಆಗಿರೋದು. ನಾನು ಈ ಜನ್ಮದಲ್ಲಿ ನಾನು ಮದುವೆ ಆದರೆ ಅದು ನೇತ್ರನ್ನೇ. ನೇತ್ರನ ಬಿಟ್ಟು ನಾನು ಮತ್ತೆ ಯಾರನ್ನೂ ಮದುವೆ ಆಗೋದಿಲ್ಲ. ಸಾಗರ್, ಯಾಕೆ ಸಾಗರ್ ನಿನಗೆ ನಾನಂದ್ರೆ ಇಷ್ಟ ಇಲ್ಲ? ಆ ನೇತ್ರ ಯಾಕೆ ಇಷ್ಟ ನಿನಗೆ? ಅವಳಿಗಿಂತ ಚೆನ್ನಾಗಿದ್ದೀನಿ, ಅವಳಿಗಿಂತ ಟ್ಯಾಲೆಂಟೆಡ್ ಆಗಿದ್ದೀನಿ, ಅವಳಿಗಿಂತ ಆಸ್ತಿ ಅಂತಸ್ತು ಎಲ್ಲ ಇದೆ. ಅಂದ್ರೂ ಯಾಕೆ ನಿನಗೆ ನಾನು ಕಂಡ್ರೆ ಇಷ್ಟ ಇಲ್ಲ? ನಾನು ಯಾವಾಗ ನೋಡಿದ್ರು ನೇತ್ರ ಅಂತ ಅಂತೀಯಲ್ಲ. ಸಾಗರ್, ಒಂದು ಮಾತು ನೆನ್ಪಿಟ್ಕೋ, ಈ ಜನ್ಮದಲ್ಲಿ ಅದು ಏನೇ ಆಗಲಿ ನೀನು ನನ್ನನ್ನೇ ಮದುವೆ ಆಗಬೇಕು. ಒಂದು ವೇಳೆ ನೀನು ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನೀನು ನೇತ್ರನ್ನೂ ಮದುವೆ ಆಗಬಾರ್ದು. ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ನನಗೆ ಸಿಗಬೇಕು, ಇಲ್ಲ ಅಂದರೆ ಮತ್ತು ಯಾರಿಗೂ ಸಿಗಬಾರ್ದು. ನೀನು ಹಂಗೆ ಮಾಡ್ತೀನಿ ನಾನು. ನನಗೆ ಸಿಗದೇ ಇರೋ ಈ ಖುಷಿ, ಈ ಆಸ್ತಿ, ಈ ಅಂತಸ್ತೆಲ್ಲ ಬೇರೆ ಯಾರಿಗೂ ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನೀನನ್ನು ಆಸೆ ಪಟ್ಟಿದ್ದೆ ಆ ಕಾರಣಕ್ಕೋಸ್ಕರ. ನಾನು ಈ ಇಡೀ ಆಸ್ತಿಯೆಲ್ಲ ನೇತ್ರನ ಪಾಲಿಗೆ ಹೋಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ಸಾಧ್ಯನೇ ಇಲ್ಲ ಅದು. ನೀನೇ ಬಂದು ನನ್ನ ಕಾಲು ಹಿಡಿದು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಬೇಕು. ಹಂಗೆ ಮಾಡ್ತೀನಿ ನಾನು. ನೋಡ್ತಾ ಇರು ಸಾಗರ್,
ನೋಡ್ತಾ ಇರು, ನೀನು ಮತ್ತು ನೇತ್ರ ಈ ಜನ್ಮದಲ್ಲಿ ಖುಷಿಯಾಗಿರೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ನನಗೆ ಸಿಗದೇ ಇರೋ ಈ ಖುಷಿ ಸಂತೋಷ ನಿನಗೂ ಸಾಗರ್ಗೂ ನಿನಗೆ ಮತ್ತು ನೇತ್ರಾಗೆ ಸಿಗಬಾರ್ದು, ಸಿಗೋದಕ್ಕೆ ನಾನು ಬಿಡೋದೂ ಇಲ್ಲ.